40 ವರ್ಷದ ಮೇಲ್ಪಟ್ಟವರಲ್ಲಿ ನಾವಾಗಲೇ ತಿಳ್ಕೊಂಡ ಹಾಗೆ ಪ್ರಾಸ್ಟೇಟ್ ಅನ್ನೋ ಗ್ರಂಥಿ ಎಲ್ಲ ಗಂಡಸರಲ್ಲಿ ಇರುವ ಹಾಗೆ 40ರ ನಂತರ ಇದು ಹಿಗ್ಗೋಕೆ ಶುರು ಆಗ್ತದೆ. ಸೊ ಈ ಹಿಗ್ಗುವಿಕೆಯ ಗಾತ್ರವನ್ನ ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಕೆಲವು ಪರೀಕ್ಷೆಗಳಿರ್ತದೆ. ಫಾರ್ ಎಕ್ಸಾಂಪಲ್ PSA ಅಂತ ಹೇಳ್ತದೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನೋ ಒಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಅದರಲ್ಲಿ ಕಂಡುಹಿಡಿಯುವಂತ ಒಂದು ಪರೀಕ್ಷೆ ಇರ್ತದೆ. ಇದು ನಮಗೆ ಕೆಲವೊಮ್ಮೆ ಪ್ರಾಸ್ಟೇಟ್ ಹಿಗ್ಗುವಿಕೆ ನಾರ್ಮಲ್ ಇದೆಯಾ ಅಥವಾ ಅದೇನಾದರೂ ಕ್ಯಾನ್ಸರ್ ಅಂಶಕ್ಕೆ ತಿರುಗ್ತಾ ಇದೆಯಾ ಅಥವಾ ಇನ್ಫೆಕ್ಷನ್ ಆಗಿದೆಯಾ ಅನ್ನೋದನ್ನ ಗುರುತು ಮಾಡಲಿಕ್ಕೆ ಈ PSA ಟೆಸ್ಟ್ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ 40ರ ನಂತರ ಯೂಶುವಲಿ ನಾವು ಯೂರಾಲಜಿಕಲಿ ಕನ್ಸರ್ನ್ ಆದರೆ ಸೊ ಪ್ರಾಸ್ಟೇಟ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಹೇಳ್ತೇವೆ. ಒಂದು ದೈಹಿಕ ಪರೀಕ್ಷೆನೂ ಮಾಡಿಸ್ಕೊಳ್ಬೇಕಾಗ್ತದೆ, ಜೊತೆಗೆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಪ್ರಾಸ್ಟೇಟ್ನ ಗಾತ್ರ ಎಷ್ಟಿದೆ ಅಂತ ನೋಡಬೇಕಾಗ್ತದೆ, ಮೂತ್ರ ವಿಸರ್ಜನೆ ಸರಿಯಾಗ್ತಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಯೂರೋಫ್ಲೋಮೆಟ್ರಿ ಅಂತ ಹೇಳ್ತೇವೆ. ಮತ್ತೆ ಅದೇ ನಾ ಹೇಳಿದಾಗೆ PSA ಅನ್ನೋ ಒಂದು ಬ್ಲಡ್ ಟೆಸ್ಟ್ ಅನ್ನ ಮಾಡಿ ನೋಡ್ಬೇಕಾಗ್ತದೆ. ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಕೆಲವರಿಗೆ ಬಂದಿರ್ತದೆ. ಸೊ ಅಂಥವರಲ್ಲಿ 40 ವರ್ಷಕ್ಕೇನೆ ಪ್ರತಿ ವರ್ಷಕ್ಕೊಮ್ಮೆ ಈ ರೀತಿ ಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನ ಆದಷ್ಟು ಬೇಗ ನಾವು ಪತ್ತೆ ಹಚ್ಚಬಹುದು. ಆದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಫ್ಯಾಮಿಲಿಯಲ್ ಇಲ್ಲದೆ ಇರುವಂತವರಲ್ಲಿ 45ರ ನಂತರ ಶುರು ಮಾಡಬಹುದು. ಪ್ರತಿ 2 ವರ್ಷಕ್ಕೊಮ್ಮೆ ಅವರಿಗೆ ಪರೀಕ್ಷೆಗಳನ್ನ ಮಾಡ್ತಾ ಹೋಗ್ಬೋದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.